ಇವಾಗ ನಾವು ನಮ್ಮ ಫ್ಯಾಮಿಲಿ ಅವ್ರ ಮನೇಲಿ ಇದ್ದೀವಿ, ಈ ಥರ ಎಲ್ಲ ಆಗೋಯ್ತು. ಸೊ ಎಲ್ಲ ಎತ್ತಿಡ್ತಾ ಇದ್ದಾರೆ ನೋಡಿ ಗೈಸ್, ಎಷ್ಟು ಜನ ಅವರೇ, ಅಪ್ಪ ದೇವ್ರೆ. ಹಿಂಗೇನಾದ್ರು ಕುಂಡ್ರಿಸ್ಕೊಂಡು ಸೀರೆ ನೋಡಿ ಅಂತ ಏನಾರು ಹೋಗಿ ಇಲ್ಲಿ ಫೋನಲ್ಲೇ ಬೇರೆ ಕಲರ್ ಕಾಣಿಸ್ತಾ ಇರೋದು, ನೀಲಿ ಕಲರ್ ಕಾಣಿಸ್ತಾ ಇದೆ ಅಂತ. ಯಾರಾದ್ರೂ ಸ್ಯಾರಿ ಅಂಗಡಿ ಇಟ್ಕೊಂಡಿದ್ರೆ ಸೊ ಈ ತರ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದ್ರೆ ಅದು ಮತ್ತೆ ಇದು ಈ 2 ಸೀರೆ ತಗೊಂಡಿದ್ದಾರೆ ಆಯ್ತಾ. ಗೈಸ್ ಸೀರೆಲಿ ಸೆರಗಂತೆ, ಈ ಪ್ಯಾಟರ್ನ್ ಅಲ್ಲಿ ನಾನು ತಗೊಂಡೆ. ಓಕೆನಾ, ಯಾರಾದ್ರೂ ಬಂದ್ರು ಇಲ್ಲ ಸರಿ ಆಯ್ತು, ಗೌರಿ ಹಬ್ಬಕ್ಕೆ ಆಗ್ಲಿ. ಓಕೆ ಗೈಸ್, ಇವಾಗ ನಾನು ಊಟ ಎಲ್ಲ ಮಾಡ್ಕೊ ಬಂದೆ. ಒಂದು ಕೇಕ್ ಕೊಡ್ಸಕ್ ಹೋಗಿ ಸೊ ಅದ್ರೊಳಗಡೆ ಅದು ಸ್ಟೀಲ್ನ ಸಿಕ್ಕಿರೋದು. ವಾಟ್ಸಪ್ ಫಾರ್ಮ್ ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನೆನ್ನೆ ರೆಸಿಪಿ ವಿಡಿಯೋ ಮಾಡಿ ಸೊ ಮಲ್ಕೊಳ್ಳೋ ಸ್ವಲ್ಪ ಲೇಟ್ ಆಯಿತು, ಎಡಿಟ್ ಮಾಡಿಕೊಂಡು ಇವಾಗ ಎದ್ದು. ಸೊ ಎಕ್ಸ್ಪೋರ್ಟಲ್ಲಿದೆ ಗೈಸ್ ವಿಡಿಯೋ. ಆ್ಯಂಡ್ ದೆನ್ ಗೈಸ್, ನೀವು ಯಾರಾದರೂ ರೆಸಿಪಿ ವಿಡಿಯೋ ಹೋಗಿ ನೋಡಿಲ್ಲ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡ್ರೈ ಜಾಮೂನ್ ಯಾವ ಥರ ಮಾಡೋದಂತ ಅಂದ್ಬಿಟ್ಟು ರೆಸಿಪಿ ನಾವು ತೋರಿಸ್ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ನಮ್ಮಮ್ಮ ಏನು ಮಾಡ್ತಾ ಇದ್ದಾರೆ ಅಂತ ನೋಡುವ ಬನ್ನಿ ಗೈಸ್. ಸೊ ಗೈಸ್, ನಮ್ಮಮ್ಮ ಬೆಳಗ್ಗೆನೆ ಟಿಫನ್ನು ಮೊಸರನ್ನ ಕೊಡ್ತವ್ರೆ. ಸಖತ್ತು ಬಿಸಿಲಲ್ವಾ, ಅದಕ್ಕೆ ಔಟ್ ಸೈಡು ಜಾಸ್ತಿ ಬಿಸಿಲಲ್ವಾ ಗೈಸ್, ಅದಕ್ಕೋಸ್ಕರ ಇವತ್ತು ಫುಲ್ಲು ಮೊಸರನ್ನ ನಂದು. ಮೊಸರನ್ನ ಡೇ ಇವತ್ತು ನಂದು. ಮೊಸರು ಮುತ್ತು ಇವತ್ತು ಕಾಂಬಿನೇಷನ್. ಟಿಫನ್ ಮಧ್ಯಾಹ್ನ ಊಟಕ್ಕೆ ಮೊಸರನ್ನ. ಊಟಕ್ಕೆ ವಂಶನ ಬರಲ್ವೇನಾ? ನೋಡ್ತೀನಿ, ಆದರೆ ಬರ್ತೀನಿ. ಸೊ ಗೈಸ್, ಇವತ್ತು 2 ಪ್ಲ್ಯಾನ್ ಇದೆ. ಸೊ 2 ಪ್ಲ್ಯಾನಲ್ಲಿ ಯಾವುದಾಗುತ್ತೋ ನನಗಂತೂ ಗೊತ್ತಿಲ್ಲ. ಸೊ ನೋಡುವ ಗೈಸ್ ಯಾವುದಾಗುತ್ತೋ ಅಂತ. ಸೊ ಇವಾಗ ಬೇಗ ಊಟ ಮಾಡಿಕೊಂಡು ಸ್ವಲ್ಪ ನನಗೆ ಔಟ್ ಸೈಡ್ ಕೆಲಸ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ನಾವು ಕಂಟೆಂಟ್ ಪ್ಲ್ಯಾನ್ ಮಾಡಿದ್ವಲ್ಲ, ಸೊ ಅದನ್ನು ಶೂಟ್ ಮಾಡೋಕ್ಕೆ ಹೊರಡುವ ಗೈಸ್. ಬಟ್ ಟಿಫನ್ ಮಾಡ್ಕೊಬಿಡೋಣ ಫಸ್ಟ್. ಟಿಫನ್ ಮಾಡ್ಕೊಬಿಡ್ತೀನಿ. ಆದರೆ ಫುಲ್ ಬ್ಯುಸಿ ಆಗ್ಬಿಟ್ಟಾರಪ್ಪ ನಮ್ಮಮ್ಮ. ರೀ ಅಷ್ಟೊಂದು ಬ್ಯುಸಿ ಆಗ್ಬಿಟ್ಟಿದ್ದೀರಾ? ಬಿಸಿ ಸೊ ಬನ್ನಿ ಗೈಸ್, ಟಿಫನ್ ಮಾಡ್ಕೊಳ್ಳೋಣ. ಗೈಸ್ ಅವಾಗ ಹೇಳ್ತಾ ಇದ್ರು ಬೆಳಗ್ಗೆನೆ ಟಿಫನ್ಗೆ ಮೊಸರನ್ನ ತಿನ್ನಬಾರ್ದು ಅಂತ ಅಲ್ವಾ ಅಮ್ಮ? ನಿದ್ದೆ ಬಂದ್ಬಿಡುತ್ತೆ ಅಂತ. ನಿದ್ದೆ ಬರುತ್ತೆ ಅಂತ ಹೇಳ್ತಾ ಇದ್ದು. ನಿದ್ದೆ ಬಂದ್ಬಿಡುತ್ತೆ ಅಂತ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಎಲ್ಲ ಮೊಸರನ್ನ ಕೊಡ್ತಾ ಇರಲಿಲ್ಲ. ಇವಾಗ ಬೆಳಗ್ಗೆನೆ ಮೊಸರನ್ನ ತಿಂತಾ ಇದ್ದೀನಿ ನಾನು. ಸೊ ಓಕೆ ಗೈಸ್, ಟಿಫನ್ ಎಲ್ಲ ಮಾಡಿಕೊಂಡು ಸೊ ಇವಾಗ ನಾನು ಹೊರಟಿದ್ದೀನಿ ಔಟ್ ಸೈಡ್ಗೆ. ಮತ್ತೆ ನಿನ್ನೆ ನಾನು ಮತ್ತೆ ನಮ್ಮಮ್ಮ ಸೇರಿಕೊಂಡು ಡ್ರೈ ಜಾಮೂನ್ ರೆಸಿಪಿ ಮಾಡಿದ್ದು. ಓಕೆನಾ, ಆ ಡ್ರೈ ಜಾಮೂನ್ನ ನನ್ನ ಫ್ರೆಂಡ್ಸಿಗೆ ಟ್ರೈ ಮಾಡಿಸೋಣ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಅಲ್ಲ, ನನ್ನ ಫ್ರೆಂಡಿಗೆ ಕೊಡೋಣ ಅಂತ ಅಂದ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಗೈಸ್ ಹೋಗುವ. ನೀವು ಯಾರಾದರೂ ಡ್ರೈ ಜಾಮೂನ್ ರೆಸಿಪಿ ನೋಡಿಲ್ಲ ಅಂತ ಅಂದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ, ನೋಡಿ. ಸೊ ಬನ್ನಿ ಗೈಸ್ ಹೋಗುವ. ಬರಲಾ? ಬಾಯ್. ಓಕೆ ಗೈಸ್, ಅಲ್ಲಿಂದ ಬಂದು ಸೊ ಇವಾಗ ನಾವು ನಮ್ಮ ಫ್ಯಾಮಿಲಿ ಅವ್ರ ಮನೇಲಿ ಇದ್ದೀವಿ ಗೈಸ್. ಏನಂತ ಅಂದರೆ ಸೊ ಶ್ರೀಮಂತ ಪ್ರೋಗ್ರಾಮ್ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ಚಿಕ್ಕಪೇಟೆ ಕಡೆ ಹೊರಟಿದ್ದೀವಿ ನಾನು ಮತ್ತು ನಮ್ಮಮ್ಮ. ಒಂದು ಸ್ಯಾರಿ ಎಕ್ಸ್ಚೇಂಜ್ ಮಾಡಬೇಕಿತ್ತು, ಅದಕ್ಕೋಸ್ಕರ ಸಾಮಾನೆಲ್ಲ ತೊಗೊಂಡೋಗಿದ್ದಲ್ಲ. ಆಮೇಲೆ ಹೇಳ್ತೀನಿ, ಅಮ್ಮನ ಜೊತೆ ಹೇಳ್ತೀನಿ ಇದನ್ನು. ಈಗ ಚಿಕ್ಕಪೇಟೆಗೆ ಹೋಗೋಣ ಬನ್ನಿ. ಗೈಸ್ ಇವಾಗ ಹೊರಟಿದ್ದೀವಿ, ಮತ್ತೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟವ್ರೆ. A few moments later. ನೋಡಿ ಗೈಸ್, ಎಷ್ಟು ಜನ ಅವರೇ, ಅಪ್ಪ ದೇವ್ರೆ. ಗೈಸ್ ಇವಾಗ ನಾವು ಸೀರೆ ನೋಡಕ್ ಕುತ್ಕೊಂಡಿದೀವಿ. ಈಗ ಸೀರೆ ನೋಡ್ತಾ ಇದೀವಿ, ಚೆನ್ನಾಗೈತಲ್ಲ. ಗೊತ್ತಾಗಿರಿ, ಹಿಂಗೇನಾದ್ರು ಕುಂಡ್ರಿಸ್ಕೊಂಡು ಸೀರೆ ನೋಡಿ ಅಂತ ಏನಾರು ಬಿಟ್ಬಿಟ್ರೆ ಇಲ್ಲಿ ಏನೇನು ಕಾಣಿಸ್ತಾಯಿತ್ತು ಗೈಸ್, ಇಲ್ಲೇನೇನು ಕಾಣಿಸ್ತಾಯಿತ್ತು, ಇರೋ ಬರೋದೆಲ್ಲ ತೆಗ್ಸ್ಕೊಂಡು ನೋಡ್ಕೊಂಡು ಕುತ್ಕೊಂಡು ಹೋಗ್ಬೋದು ಆರಾಮಾಗಿ. ನೋಡ್ತಾ ಇದ್ವಿ. ಈ ಹಸಿರು ಕಲರ್ ನೋಡಮ್ಮ, ಇದು ನೋಡಮ್ಮ, ಚೆನ್ನಾಗಿದೆ. ಹಾಂ, ಇದು ಪಿಸ್ತಾ ಕಲರಾ? ಅವು ಕ್ಯಾಮ್ರಾದಲ್ಲೇ ಕಲರ್ ಒಂಥರ ಕಾಣಿಸ್ತೈತಲ್ಲ, ಹೆಂಗೆ ಅಂತ.
ಗೈಸ್ ಇವಾಗ ಹಸಿರು ಕಲರ್ ಸೀರೆನ ಓಪನ್ ಮಾಡಿಸ್ತವ್ರು ನಮ್ಮಮ್ಮ. ನನಗೆ ಆ್ಯಕ್ಚುಲಿ ಇದು ಇಷ್ಟ ಆಯಿತು. ಕ್ಯಾಮ್ರಾದಲ್ಲಿ ಅಂದರೆ ಈ ಲೈಟ್ಗೂ ಇದಕ್ಕೂ ನೀಟಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಮನೇಲಿ ಒಂದ್ಸಲಿ ತೋರಿಸ್ತೀನಿ. ಗೈಸ್ ಹಿಂಗ್ ಕುತ್ಕೊಂಡು ನೋಡ್ತಾ ಇದ್ರೆ ಸೊ ಆರಾಮಾಗಿ ಅಂದ್ರೆ ಒಂದ್ ಸ್ವಲ್ಪ ಗೈಸ್ ಹಿಂಗ್ ಆರಾಮಾಗಿ ಕುತ್ಕೊಂಡು ನೋಡ್ತಾ ಇದ್ರೆ ಎಷ್ಟು ಬೇಕಾದ್ರೂ ಆರಾಮಾಗಿ ನೋಡ್ಬೋದು. ಸೊ ನೀವು ಯಾರಾದ್ರೂ ಸ್ಯಾರಿ ಅಂಗಡಿ ಇಟ್ಕೊಂಡಿದ್ರೆ ಸೊ ಈ ತರ ಇಂಪ್ಲಿಮೆಂಟ್ ಮಾಡ್ಕೊಳಕ್ ಟ್ರೈ ಮಾಡಿ. ಯಾಕಂತಂದ್ರೆ ಒಂದು ಒಳ್ಳೆ ಫೀಲ್ ಗೈಸ್. ಮನೇಲಿ ಕುತ್ಕೊಂಡು ಆರಾಮಾಗಿ ನೋಡ್ತಾ ಇರೋ ತರ ಆರಾಮಾಗಿ ನೋಡ್ಬೋದು. ನೋಡ್ರಿ ನನ್ನ ಕಣ್ಮುಂದೆ ಎಷ್ಟು ಸ್ಯಾರಿಗಳಿದ್ರು ಆರಾಮಾಗಿ ಏನು ಟೆನ್ಷನ್ ಇಲ್ದಲೆ ಕೂಲಾಗಿ ಕುತ್ಕೊಂಡು ನೋಡ್ಕೊಂಡು ಹೋಗ್ಬೋದು. ಸೆಟಪ್ ಯಾವ ಥರ ಐತೆ ಅಂತ ಅಂದ್ಬಿಟ್ಟು ಅವಾಗ್ಲೇ ನೋಡಿದ್ರು ನೀವು ಅಲ್ವಾ. ಚೆನ್ನಾಗೈತೆ ಗೈಸ್. ಒಂಥರ ಫೀಲ್ ಮಾತ್ರ ಎಕ್ಸ್ಟ್ರೀಮ್ಲಿ ಸೂಪರ್. ಅವಾಗ ಅಲ್ಲಿಂದ ಟ್ರಾಫಿಕ್ಕಿಂದ ಬಂದಿಟ್ಕೊಂಡು ಕುತ್ಕೊಂಡು ನೋಡ್ತಾ ಇರೋದಕ್ಕೆ ಏನೋ ಒಂಥರ ಫೀಲ್ ಚೆನ್ನಾಗೈತೆ. ಯಾವ ಮೂರಲ್ಲಮ್ಮ? ಇದು ಇದು ಇದಾ? ಇದು ಮತ್ತೆ ಇದಾ? ಇದೇ ತಗೊಳಮ್ಮ, ಅದ್ ಬೇಡ. ಇದೇ ತಗೊಳ. ಇದು ಬೇಡ, ಇದೊಂಥರ ಲೈಟು. ಗೈಸ್ ಇವಾಗ ನಾವು ಈ ಸೀರೆ ಮತ್ತೆ ಆ ಸೀರೆ ಎರಡು ತಗೋತಾ ಇದೀವಿ. ಸೊ ಅದಕ್ಕೆ ಅಮ್ಮ ಓಪನ್ ಮಾಡಿ ಎಲ್ಲ ನೋಡ್ತಾ ಇದಾರೆ. ಓಪನ್ ಮಾಡಿಸ್ತಾ ಇದಾರೆ. ಓಪನ್ ಮಾಡಿ ತೋರಿಸ್ತಾ ಇದಾರೆ. ಈ ಲೈಟ್ಗೂ ಮತ್ತೆ ಇದಕ್ಕೂ ಕಲರು ಇಲ್ಲ ಅಷ್ಟ ಕಾಣಿಸ್ತಲ್ಲ. ಮನೇಲಿ ಒಂದ್ಸಲಿ ತೋರಿಸ್ತೀನಿ ನಿಮ್ಗೆ ನಾನು. ಇರ್ಲಿ ಬಿಡು ಗೈಸ್. ಇವಾಗ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಇವೆರಡು ತಗೋತಾ ಇದೀವಿ ಗೈಸ್. ಈ ಸೀರೆ ಎಲ್ಲ ಮನೇಲಿ ಓಪನ್ ಮಾಡಿ ತೋರಿಸ್ತೀನಿ ನಾನು ಯಾವ ತರ ಐತೆ ಅಂತ ಅಂದ್ಬಿಟ್ಟು. ಗೈಸ್ ಇವಾಗ ಎಲ್ಲ ಪ್ಯಾಕ್ ಮಾಡಿಸ್ಕೊಂಡು ಹೋಗುವ ಬನ್ನಿ ಗೈಸ್. ಸೊ ಏನೇನು ತಗೊಂಡಿದೀವಿ ಅಂತ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ನಾನು ಮನೇಲಿ ನಿಮಗೆ ತೋರಿಸ್ತೀನಿ. ನೋಡಿ ಇಷ್ಟೆಲ್ಲ ತೆಗ್ಸಿದೀವಿ ಇಲ್ಲಿ. ಇಷ್ಟೆಲ್ಲ ತೆಗ್ಸಿದ್ವು. ಇವಾಗ ಎರಡೆರಡು ಸೀರೆಗೆ ಇಷ್ಟೆಲ್ಲ ತೆಗ್ಸಿದೀವಿ ಅಂದ್ರೆ ಒಂಥರ ಚೆನ್ನಾಗಿ ಅನ್ಸುತ್ತೆ. ಓಕೆ ಗೈಸ್ ಇವಾಗ ಬಟ್ಟೆ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಹೊರಟಿದೀವಿ. ಬನ್ನಿ ಹೋಗುವ. ಗೈಸ್ ನಮ್ಮಮ್ಮ ಓದಿದ್ದು ಇದೇ ಸ್ಕೂಲ್ ಅಂತೆ. ಓಕೆ ಗೈಸ್ ಫೈನಲಿ ಇವಾಗ ಮನೆಗೆ ಬಂದು. ಸೊ ಗೈಸ್ ಇವಾಗ ನಾನು ನಿಮಗೆ ಸೀರೆ ತೋರ್ಸೋಣ ಅಂತ ಅಂದ್ಬಿಟ್ಟಿದ್ದೆ. ಸೊ ಅಷ್ಟರಲ್ಲೇ ಒಂದು ರೆಸಿಪಿ ವಿಡಿಯೋ ಪ್ಲಾನ್ ಮಾಡ್ತಾ ಇದೀವಿ ಗೈಸ್. ಸೊ ರೆಸಿಪಿ ವಿಡಿಯೋ ಶೂಟ್ ಮಾಡಿಬಿಟ್ಟು ಮತ್ತೆ ನಾವು ನಿಮಗೆ ಸಿಗ್ತೀನಿ. ಏನು ರೆಸಿಪಿ ವಿಡಿಯೋ ಅಂತ ಅಂದ್ಬಿಟ್ಟು ಹೇಳಲ್ಲ, ಇಂಟ್ ಕೊಡ್ತೀನಿ ನೋಡಿ ಗೈಸ್. ಭಾನುವಾರ ಬ್ಯಾಟಿಂಗ್ ಮಾಡ್ತೀರಾ ಗೊತ್ತಾ? ಸೊ ಅದ್ರ ಮೇಲೆ ಆ ಟಾಪಿಕ್ ಮೇಲೆ ರೆಸಿಪಿ ಇರುತ್ತೆ. ಸೊ ಆಲ್ಮೋಸ್ಟ್ ನೀವು ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಅಂದರೆ ನಾಳೆ ಎಕ್ಸಾಕ್ಟ್ ಶಾರ್ಪ್ 6:30 PM ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ನೋಡಿ. ಆಮೇಲೆ ಗೈಸ್ ಹೊಸೊಬ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ. ಸೊ ಗೈಸ್ ಆ ರೆಸಿಪಿ ವಿಡಿಯೋ ಫುಲ್ ಶೂಟ್ ಮಾಡ್ಬಿಟ್ಟು ನಾನು ಮತ್ತೆ ನಿಮಗೆ ಸಿಗ್ತೀನಿ ಗೈಸ್. ಓಕೆನಾ? ಬಾಯ್. ನೀಟಾಗಿ ಹಿಂಗೆ ನಿಂತ್ಕೋಬೇಕು. ಸೊ ಗೈಸ್ ನಮ್ಮ ಅಮ್ಮ ಅವರು ಮಾಡ್ಬೋದು ಗೈಸ್. ಯಾಕಂತ ಅಂದ್ರೆ
ಈಗ ನೋಡಿದ್ದಾರೆ. ಕಸ್ತೂರಿ ಮೇಥಿ, ಕಲ್ಲು ಹೂವ, ಅನಾನಸ್ ಹೂವ, ಚಕ್ಕೆ ಇಷ್ಟ ಏನೇನಿತ್ತು ಅದೆಲ್ಲ ಹಾಕಿ ಮಾಡ್ತಾ ಇದೀನಿ. ಪುದೀನ ಹಚ್ಕೊಂಡು ಒಗ್ಗರಣೆ ಹಾಕ್ತೀನಿ. 2 ಕಡ್ಡಿ ಪುದೀನ ಗೈಸ್. ಅದು ನೀಟಾಗಿ ಫ್ರೈ ಆಗೈತೆ ಅಂತ ಹೆಂಗ್ ಗೊತ್ತಾಗುತ್ತಮ್ಮ? ಈಗ ಎಣ್ಣೆ ಬರುತ್ತೆ ನೋಡಿ ಮೇಲೆ ಬೇಕು. ಮತ್ತೆ ಕ್ಲೋಸ್ ಮಾಡ್ತೀರಾ? ಎಷ್ಟು ನಿಮಿಷ ಕ್ಲೋಸ್? ಓಕೆ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ಆ ವಿಡಿಯೋ ಎಲ್ಲ ಶೂಟ್ ಮಾಡಿಕೊಂಡು ಮತ್ತೆ ಇವಾಗ ನೋಡಿ ಗೈಸ್, ಫುಲ್ ಎಲ್ಲ ಶೂಟ್ ಮಾಡಿ ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ನಮ್ಮಮ್ಮ ಇಟ್ಟಿದ್ದಾರೆ. ಗೈಸ್ ನಿಮಗೆ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದೆ, ಓಕೆನಾ? ಸೊ ಬನ್ನಿ ನಮ್ಮಮ್ಮ ಯಾವ ಸೀರೆ ತಗೊಂಡಿದ್ದಾರೆ ಅಂತ ನಾನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಯಾವ ಸೀರೆ ತಗೊಂಡಿದ್ದೀರಾ ಅಂತ ಅಂದ್ಬಿಟ್ಟು ತೋರಿಸಿ. ಯಾಕಂತ ಅಂದರೆ ನಾವು ಅಲ್ಲಿ ತೋರ್ಸೋಕ್ಕಾಗಿಲ್ಲ ಅಲ್ವಾ? ಅದಕ್ಕೆ ನೀವು ಓಪನ್ ಮಾಡಿ ತೋರಿಸಿ, ಮತ್ತು ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡ್ಕೊಳ್ಳೋಣ, ಆಯಿತಾ? ಓಕೆ, ಓಪನ್ ಮಾಡಿ. ಇದು ಮತ್ತು ಇದು ಈ 2 ಸೀರೆ ತಗೊಂಡಿದ್ದಾರೆ, ಆಯಿತಾ? ನೋಡಿ ಕಲರು ನೋಡಿ ಗೈಸ್, ಇಲ್ಲಿ ನಿಮಗೆ ಪರ್ಫೆಕ್ಟ್ ಕಲರ್ ಕಾಣಿಸ್ತಾ ಇದೆ. ಯಾರಿಗೆ ಇದು ಸೀರೆ? ಸುಮ್ಮನೆ ತಗೊಂಡು ಇಟ್ಕೊಳ್ಳಿ. ಯಾರಿಗೆ? ಯಾರಾದ್ರೂ ಉಟ್ಕೋಬಹುದು. ಇದು ಸ್ಯಾರಿಗೂ ರನ್ನಿಂಗ್ ಬ್ಲೌಸ್. ಗೈಸ್ ಸೀರೆಲಿ ಸೆರಗಂತೆ, ಇದು ಬಾರ್ಡ್ರು. ನಮ್ ದೀಪು ಆಂಟಿ ಚೆನ್ನಾಗಿ ಹೇಳುತ್ತಪ್ಪ ಅಲ್ವಾ? ದೀಪು ಆಂಟಿ ಕೊಟ್ಬಿಟ್ರೆಲ್ಲ ಟಕ 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 ಅಂತ ಹೇಳ್ಬಿಡ್ತದ ಆಂಟಿ ಮಾತ್ರ. ಗೈಸ್ ಈ ಸೀರೆ ಓಪನ್, ಇದು ಲಾಸ್ಟ್ ಅಲ್ಲಿ ನಾವು ಸೆಲೆಕ್ಟ್ ಮಾಡಿದಲ್ಲ, ಬರುವಾಗ ಈ ಪ್ಯಾಟರ್ನ್ ಅಲ್ಲಿ ನಾನು ತಗೊಂಡೆ, ಓಕೆನಾ? ಇಲ್ಲಿ ಈ ಪ್ಯಾಟರ್ನ್ ನಾನು ನೋಡಿದೆ, ಸರಿನಾ? ನೀವು ಲಾಸ್ಟ್ ಸೆಕೆಂಡ್ ಅಲ್ಲಿ ನೋಡಿರ್ಬೋದು, ಅವ್ರೊಂಥರ ಬ್ಲ್ಯಾಕ್ ಚಾಕ್ಲೇಟ್ ಕಲರ್ ನೋಡಿದ್ರು. ಈ ಪ್ಯಾಟರ್ನ್ ಅಲ್ಲಿ ಓಪನ್ ಮಾಡಿ ಅಂತ ಅಂದಾಗ ನಮ್ಗೆ ಈ ಕಲರ್ ಸೈಡ್ ಅಲ್ಲಿ ಇದ್ದಿದ್ದಲ್ವಾ ಅಮ್ಮ? ಇದು ಸೈಡ್ ಅಲ್ಲಿ ಇತ್ತು. ಆಮೇಲೆ ಇದನ್ನ ಎತ್ಕೊಂಡು ಇದನ್ನ ತಗೊಳ್ಳಿ ಮಾ ಅಂತ ಅನ್ಬಿಟ್ಟು ನಾನೇ ಸಜೆಷನ್ ತಗೊಂಡ್ರಿ. ನಮ್ಮ ಅಮ್ಮ ತಗೊಂಡ್ರು. ನೋಡಿ ಸೀರೆ ಫುಲ್ ಓಪನ್ ಮಾಡಿದ್ರಂತೆ. ಚೆನ್ನಾಗ್ ಕಾಣ್ತಾ ಇಲ್ವಾ ನನಗೆ? ಬಿಡಮ್ಮ, ಸೂಪರ್. ಇದು ಯಾರು ಹುಡ್ಕೋದಾರ ಗೊತ್ತಿಲ್ಲ. ಅಂದ್ರೆ ನಮ್ಮ ಮನೇಲಿ ಇಟ್ಟಿರ್ತಾರೆ ಗೈಸ್, ಓಕೆನಾ? ಈ ಜಾಗಿಟ್ ಪೀಸ್ ಆಗಿರ್ಬೋದು, ಮತ್ತೆ ಸೀರೆ ಆಗಿರ್ಬೋದು ಇಟ್ಟಿರ್ತಾರೆ, ಸರಿ? ಏಂತಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ಯಾವ್ದಾರು ಒಂದು ಮೂಮೆಂಟ್ ಬಂದಾಗ ನಮ್ಮ ತಾಯಿ ಅವ್ರು ಕೊಡ್ತಾರೆ ಅವ್ರಿಗೆ ತಗೊಳ್ಳಿ ಅಂತ ಅನ್ಬಿಟ್ಟು. ಅದು ಇರ್ಲಿ, ಎಮರ್ಜೆನ್ಸಿಗೆ ಯಾರಿಗಾದ್ರೂ ಏನೋ ಫಂಕ್ಷನ್ ಆಯ್ತು, ಇಲ್ಲ ಯಾರಾದ್ರೂ ಬಂದ್ರು, ಇಲ್ಲ ಸರಿ ಆಯ್ತು ಗೌರಿ ಹಬ್ಬಕ್ಕೆ ಆಗ್ಲಿ, ಒಂದೇ ಸಮ ದುಡ್ಡಿರಲ್ವಲ್ಲ, ದುಡ್ಡಿದ್ದಾಗ ಈ ತರ ತೆಗ್ದು ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ಯಾವಾಗಾದ್ರೂ ಮಗಳು ಬರ್ತಡೇಗಾಗ್ಲಿ ಏನ್ಕನಾಗ್ಲಿ ತಗೊಳ್ಳೋ ಬೈಲೈತೆ ಅಂತ ಕೊಡ್ತೀನಿ ಅಷ್ಟೇ. ಆಮೇಲೆ ಗೈಸ್ ಈ ಸೀರೆ ಓಪನ್ ಮಾಡ್ತಾರೆ. ಆಕ್ಚುಲಿ ಇದು ಸೀರಿಯಸ್ಲಿ ಹೆವಿ ಅಟ್ರಾಕ್ಟಿವ್ ಆಗಿದೆ ಗೈಸ್. ಸೊ ಕಂಪೇರಿಟಿವ್ಲಿ ಇದಕ್ಕೆ ಮತ್ತೆ ಇದಕ್ಕೆ ಇದು ನನಗೆ ತುಂಬಾ ಇಷ್ಟ ಆಯ್ತು. ಸೆರಗಿದು ಓಕೆ, ಸೆರಗು. ಈ ಜಾಕೆಟ್ ಪೀಸ್ ಯಾವ ಕಲರ್ ಬರುತ್ತೆ ತೋರ್ಸ್ರಿ? ಇದಾ? ಪ್ಲೈನ್. ಗೈಸ್ ಜಾಕೆಟ್ ಪೀಸ್ ಈ ಕಲರ್ ಬರುತ್ತೆ. ಇನ್ನೇನು ಮ್ಯಾಚ್ ಆಗುತ್ತಲ್ವಾ? ಚೆನ್ನಾಗೈತೆ. ಪ್ಲೈನ್ ಇದು ಸೆರಗು. ನಾನೇ ಹೊಲ್ಸ್ಕೊಂಡು ಉಟ್ಕೋಬಹುದು, ಇಲ್ಲ ಯಾರಿಗಾದ್ರೂ ಕೊಡ್ತೀವಿ, ನಾವು ಗೊತ್ತಿಲ್ಲ. ಮೈಸೂರು ಸಿಲ್ಕ್ ಅಲ್ವಾ ಇದು? ಮತ್ತೆ ನಾರ್ಮಲ್ ಯಾವ್ದೋ ಮೈಸೂರು ಸಿಲ್ಕ್ ಓಪನ್ ಮಾಡಿಸ್ತಾ ಇದ್ರಲ್ವಾ ನೀವು? ಅದು ಅವ್ರು ಹೇಳಿದ್ರು ಮೈಸೂರು ಸಿಲ್ಕ್ ಅಲ್ವಾ? ಇದು ಮೈಸೂರು ಸಿಲ್ಕ್ ಅಲ್ಲೇ ಕಮ್ಮಿ ರೇಟ್ ಇಂದಿದ್ದು. ಪ್ಯೂರ್ ಮೈಸೂರು ಸಿಲ್ಕ್ 12,000 13,000 ಹೇಳಿದ್ರು. ಅದಕ್ಕಿಂತ ಕಡಿಮೆ ಕೇಳಿದ್ಕೆ 7,000 ರೂಪಾಯಿ ಹೇಳಿದ್ರು. ಬೇಡ ಅಂದ್ರು ಸುಮ್ಮನೆ, ಸಣ್ಣ ಬಾರ್ಡ್ರು. ಓಕೆ ನೋಡಿ ಗೈಸ್, ಸೀರೆ ಯಾವ ತರ ಐತೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನನ್ಗೆ ನೀವ್ ಹೇಳಿ ಇವಾಗ, ಆಯ್ತಾ? ಈ ಸೀರೆ ನಿಮ್ಗೆ ಇಷ್ಟ ಆಯ್ತಾ? ಈ ಸೀರೆ ಇದು ಇಷ್ಟ ಆಯ್ತಾ? ಅಂದ್ರೆ 2 ಸೀರೆನೂ ತುಂಬಾ ಚೆನ್ನಾಗಿದೆ, ಓಕೆನಾ? ಲಾಸ್ಟ್ ಅಲ್ಲಿ ಫೈನಲ್ ಮಾಡಿದ್ದು ಇವೆರಡು ನಾನೇನೆ. ಈ ಪಿಂಕ್ ಬಂದು ನಮ್ಮಮ್ಮ ನೋಡಿ ಅಂತ ನನಗೆ ಕೊಟ್ಟಿದ್ದು, ಇದನ್ನ ನಾನು ಲಾಸ್ಟ್ ಅಲ್ಲಿ ಫೈನಲ್ ಸೆಲೆಕ್ಟ್ ಮಾಡಿದ್ದು. ಸೊ ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ನೋಡ್ರಿ. ಇರಿ ಒಟ್ನಲ್ಲಿ ಇವೆರಡು ಫೈನಲ್ ಮಾಡಿ. ನಮ್ಮ ರಿಲೇಷನ್ ಅಲ್ಲಿ ಒಬ್ರದ್ದು ಮದ್ವೆ ಆಗ್ತೈತೆ, ಸೊ ಅದಕ್ಕೋಸ್ಕರ ಅದು ಇದು ಪರ್ಚೇಸ್ ಅಂತ ಅನ್ಬಿಟ್ಟು ನಮ್ಮಮ್ಮ ಫುಲ್ ಬಿಸಿ ಆಗ್ಬಿಡಿ ಅವ್ರಿಗೆ. ಇವಾಗ ನೀಟಾಗಿ ಎತ್ತಿಕ್ತಾ ಇದ್ದಾರೆ. ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಗೈಸ್, ಯಾವ್ದು ಚೆನ್ನಾಗಿದೆ ಅಂತ ಅನ್ಬಿಟ್ಟು. ಗೈಸ್ ಇನ್ನೊಂದು, ನಾನು ಬೆಳಗ್ಗೆ ಜಾಮೂನ್ ಮಾಡಿಸ್ಕೊಂಡು ತಗೊಂಡೋಗಿದ್ನಲ್ವಾ, ನನ್ನ ಫ್ರೆಂಡ್ಸ್ ಏನಂತ ಅಂದ್ರು ಗೊತ್ತಾ ಅಮ್ಮ? ಇನ್ನ ಒಂದ್ ಸ್ವಲ್ಪ ಇದ್ರೆ ತಗೊಬಂದ್ ಕೊಡು ಅಂತ ಕೇಳಿದ್ರು. ಜಾಮೂನ? ಡ್ರೈ ಜಾಮೂನ್ನ. ನನ್ನ ಫ್ರೆಂಡ್ ಅಭಿಷೇಕ್ ಮಾತ್ರ ಅಲ್ಲೋ ತಗೊಬಂದ್ ಕೊಡು ಅಂತ ಎಷ್ಟು ಕೇಳ್ದ ಗೊತ್ತಾ? ಹೌದಾ? ಒಂದ್ 5 ತಗೊಬಂದ್ ಕೊಡೋ ನನ್ಗೆ, ಮನೇಲಿ ಇದ್ರೆ ಎಕ್ಸ್ಟ್ರಾ ಅದ. ಇಲ್ಲ ನಮ್ಮ ಮನೇಲಿ ಅಷ್ಟೊಂದ್ ಮಾಡಿಲ್ಲ.
ಸೊ ಡೆಫಿನೆಟ್ಲಿ ಮಾಡ್ದಾಗ ತಗೊಬಂದು ಕೊಡ್ತೀನಿ ಅಂತ ಹೇಳಿದೆ. ಲಾಸ್ಟ್ ಟೈಮ್ ಇದು ಏನೋ ಸ್ವೀಟ್ ಅಲ್ವಾನೋ ಏನೋ ಮಾಡಿದ್ರಲ್ಲ, ಅದನ್ನು ಕೊಟ್ಟಿದೆ ಅವ್ರಿಗೆ, ಚೆನ್ನಾಗಿತ್ತು. ಸ್ವೀಟ್ ಅಲ್ವಾ ಅಲ್ಲ, ಸ್ವೀಟ್ ಪೊಂಗಲ್. 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 ನಮ್ಮ ಅಮ್ಮ ಕೈ ರುಚಿ ಎಲ್ಲರೂ ಆಲ್ಮೋಸ್ಟ್ ಇಷ್ಟಪಡ್ತಾರೆ ಗೈಸ್. ಈ ಕೈ ಚಿಕ್ಕದ ಬಳೆನಾದ್ರೂ ಮಾಡ್ಸಾಕ್ತೀವಿ. ನಮ್ಮಮ್ಮ ಈ ವಿಡಿಯೋದಲ್ಲಿ ಮಾತ್ರ ಹಿಂಗೆ ಹೇಳ್ತಾ ಇರ್ತಾರೆ ಯಾವಾಗ್ಲೂ. ಸೊ ಆ ಎದುರುಗಡೆ ವಿಡಿಯೋ ಆಫ್ ಆದಾಗೆಲ್ಲ ಈ ತರ ಏನು ಮಾತಾಡಕ್ ಹೋಗಲ್ಲ. ವಿಡಿಯೋದಲ್ಲಿ ಯಾಕೆ ಹೇಳ್ತಾರೆ ಅಂತ ಮಾತ್ರ ನಂಗೆ ಗೊತ್ತಾಯ್ತಲ್ಲ. ಏನೋ ಯಾಕೆ ಏನೋ ಅದೇ ಮೊನ್ನೆ ನೋಡಿದ್ರೆ ಮೂಗ್ ಬಟ್ ಹಾಕ್ರಿ ಅಂದ್ರಿ, ಇವತ್ ನೋಡಿದ್ರೆ ಬಳೆ ತಗೊಬಂದ್ರಿ ಅಂತಿದ್ದೀರಾ. ಸುಮ್ನೆ ನಿನಗ್ ರೇಗ್ಸಕ್ ಏನು ಸಿಗಲ್ವಲ್ಲ, ಸುಮ್ನೆ ಹಂಗ್ ರೇಗ್ಸ್ತೇನೆ ಅಷ್ಟೇ ನಾನು. ಹೆಂಗಿತ್ತು? ಓಕೆ ಗೈಸ್, ಇವಾಗ ಎಲ್ಲ ಕಲೆಕ್ಷನ್ ಎಲ್ಲ ನೋಡಿದ್ರಿ ಅಲ್ಲ. ಸೊ ನಾಳೆ ವಿಡಿಯೋದಲ್ಲಿ ನನ್ನ ಪ್ರಕಾರ ನಿಮ್ಗೆ ಐಡಿಯಾ ಬಂದಿರಬಹುದು ಗೈಸ್. ಇವಾಗ ನಮ್ಮಮ್ಮ ಡಿನ್ನರಿಗೆ ಕೊಡ್ತಾ ಇದ್ದಾರೆ. ಸೊ ಡಿನ್ನರ್ ಏನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೈಸ್. ನಮ್ಮಮ್ಮ ನೋಡಿ ಗೈಸ್, ಇವತ್ತಿನ ಡಿನ್ನರ್ಗೆ ಬಿರಿಯಾನಿ ಮಾಡಿದ್ದಾರೆ ನಮ್ಮಮ್ಮ. ಕಬಾಬ್, ಬಿರಿಯಾನಿ ಕಬಾಬ್ ಗೈಸ್. ಓಕೆ ಗೈಸ್, ಇವಾಗ ನಾನು ಊಟ ಎಲ್ಲ ಮಾಡ್ಕೊಬಂದೆ. ಸೊ ಗೈಸ್, ಹೌ ವಾಸ್ ದ ವ್ಲಾಗ್ ಗೈಸ್? ಯಾವ ಥರ ಇತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಅದು ಸ್ಯಾರಿ ನೋಡಿದ್ವಲ್ಲ, ತುಂಬ ಚೆನ್ನಾಗಿದೆ ಗೈಸ್. ಮತ್ತು ಅಲ್ಲಿ ಶಾಪಿಂಗ್ ಎಲ್ಲ ಮಾಡ್ತಾ ಇದ್ವಲ್ವಾ, ಒಳ್ಳೆ ಫೀಲ್ ಕೊಡ್ತು ನಮಗೆ, ಆಯಿತಾ ಗೈಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಔಟ್ಸೈಡ್ ಫುಡ್ಡು ಆದಷ್ಟು ಅವಾಯ್ಡ್ ಮಾಡಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ನೀವು ಅಂದರೆ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ, ವಿತ್ ಎಕ್ಸಾಂಪಲ್ ಹಾಕಿದ್ದೀನಿ. ಆಮೇಲೆ ಇನ್ನೊಂದು ವಿಡಿಯೋ ಇವತ್ತು ನೋಡಿದೆ, ಮಗುಗೊಂದು ಕೇಕ್ ಕೊಡ್ಸಕ್ಕೆ ಹೋಗಿ, ಸೊ ಅದ್ರೊಳಗಡೆ ಯಾವುದೋ ಸ್ಟೀಲ್ನರ್ ಸಿಕ್ಕಿರೋದು. ಆದಷ್ಟು ಔಟ್ಸೈಡ್ ಅವಾಯ್ಡ್ ಮಾಡಿಬಿಡಿ. ಆಗಲ್ಲ, ನನಗೂ ಅರ್ಥ ಆಗುತ್ತೆ, ತಿನ್ನಬೇಕು ಅಂತ ಅನಿಸುತ್ತೆ, ಬಟ್ ಆದಷ್ಟು ಮನೇಲೇ ಮಾಡಿಸ್ಕೊತೀನಿ. ಈಚೆ ಎಲ್ಲೂ ತಿನ್ನೋಕೆ ಹೋಗ್ಬೇಡಿ, ಓಕೆನಾ? ಆ್ಯಂಡ್ ಲೈಫ್ ಮಾತ್ರ ಫುಲ್ಲು ಹೆಂಗಿದೆ ಅಂತಂದರೆ ನಿಜವಾಗ್ಲೂ ಗೈಸ್, ಒಬ್ಬೊಬ್ರು ಲೈಫ್ ಒಂದೊಂದು ಥರ, ಆಯಿತಾ? ಸೊ ಜಸ್ಟ್ ಗೋ ವಿತ್ ದ ಫ್ಲೋ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ನಾವು ಮಾಡಬೇಕಂತ ಅನಿಸುತ್ತೆ ಬಿಡಿ. ಓಕೆ ಗೈಸ್, ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ವಿಡಿಯೋ ಯಾವ ಥರ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸಿಗುವ ಮತ್ತೆ ನಾಳೆ ವಿಡಿಯೋದಲ್ಲಿ ಶಾರ್ಪ್ 6:30. ಬಾಯ್.